ಮುಸ್ಲಿಂ ದಾಳಿಕೋರರಿಂದ ಈ ದೇಶದಲ್ಲಿ ಅನೇಕ ದೇವಾಲಯಗಳು ನಶಿಸಿ ಹೋದವು. ಆ ದೇವಾಲಯಗಳು ವಿಘ್ನಗೊಂಡವು. ಅವುಗಳನ್ನೆಲ್ಲ ಮತ್ತೆ ಪುನಃಸ್ಥಾಪಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲಿ ಅನೇಕ ಮುಸ್ಲಿಂ ದಾಳಿಕೋರರಿದ್ದಾರೆ. ಅಂಥದ್ದೇ ಒಬ್ಬ ದಾಳಿಕೋರ ಮೊಹಮ್ಮದ್ ಘಜ್ನಿ. ಆ ಧ್ವಂಸಗೊಂಡಂಥ ಜ್ಯೋತಿರ್ಲಿಂಗ ಮರುಸ್ಥಾಪನೆ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ. 1000 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಅಪರೂಪದ ಶಿಲೆಯ ಶಿವಲಿಂಗದ ಮರು ದರ್ಶನ ಆಗಿದೆ. ಮೊಹಮ್ಮದ್ ಘಜ್ನಿಯಿಂದ ಧ್ವಂಸವಾಗಿದ್ದ ಸೋಮನಾಥ ಶಿವಲಿಂಗದ ಒಂದು ಭಾಗ ಈಗ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನಲ್ಲಿದೆ. ನೆಲಕ್ಕೆ ಸ್ಪರ್ಶಿಸದೆ ಗಾಳಿಯಲ್ಲಿ ತೇಲುವ ರೀತಿಯಲ್ಲಿದ್ದ ಅದ್ಭುತ ಮೊದಲ ಜ್ಯೋತಿರ್ಲಿಂಗ ಈಗ ದಾಳಿಯಲ್ಲಿ ಧ್ವಂಸ ಆಗಿತ್ತು. ಆದರೆ ದಾಳಿಯಲ್ಲಿ ಚೂರಾಗಿದ್ದ ಶಿವಲಿಂಗವನ್ನು ಅಗ್ನಿಹೋತ್ರಿ ಬ್ರಾಹ್ಮಣರು ರಕ್ಷಿಸಿದರು. ಸದ್ಯ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿಯ ಬಳಿ ಈ ಶಿವಲಿಂಗ ಇದೆ. ಈಗ ಅಯಸ್ಕಾಂತೀಯ ಗುಣವುಳ್ಳ ಈ ಶಿವಲಿಂಗದ ದರ್ಶನವನ್ನು ಮಾಡಿಸಿದ್ದಾರೆ ರವಿಶಂಕರ್ ಗುರೂಜಿಯವರು. ವಿಜ್ಞಾನಿಗಳ ಪಾಲಿಗೆ ಅಪರೂಪವಾದ ಮತ್ತು ಪ್ರಪಂಚದಲ್ಲಿ ಎಲ್ಲೂ ಸಿಗದ ಶಿವನ ಲಿಂಗದ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಲಭ್ಯವಾಗಿದೆ. ಈ ಶಿವಲಿಂಗ ಪ್ರತಿಷ್ಠಾಪನೆ ಯಾವಾಗ, ಪೂಜೆ ಹೇಗೆ, ಈ ಶಿವಲಿಂಗದ ವಿಶಿಷ್ಟತೆಯನ್ನು ಅನ್ನೋದನ್ನು ರವಿಶಂಕರ್ ಗುರೂಜಿಯವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನೋಡಿ. ಈ ವರ್ಷ ಶಿವರಾತ್ರಿಯ ವೈಭವ ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿದೆ. ಯಾಕಂದ್ರೆ ಮೊಹಮ್ಮದ್ ಘಜ್ನಿಯಿಂದ ಧ್ವಂಸವಾಗಿದ್ದಂತಹ ಸೋಮನಾಥದ ಶಿವಲಿಂಗದ ಒಂದು ಭಾಗದ ದರ್ಶನ 1000 ವರ್ಷಗಳ ಬಳಿಕ ನಮಗೆ ಲಭ್ಯವಾಗಲಿದೆ. ಅಚ್ಚರಿಯಾದರೂ ಇದು ಸತ್ಯ. ಆ ಶಿವಲಿಂಗದ ಒಂದು ಭಾಗ ಈಗ ಆರ್ಟ್ ಆಫ್ ಲಿವಿಂಗ್ನಲ್ಲಿದೆ. ನಮ್ಮ ಜೊತೆ ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ ಗುರೂಜಿಗಳಿದ್ದಾರೆ. ಗುರುಗಳೇ, ತಮಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಕಾರ್ಯಕ್ರಮಕ್ಕೆ. ಗುರುಗಳೀಗ ಅವತ್ತು ದಾಳಿಗೆ ಒಳಗಾಗಿದ್ದಂತಹ ಈ ಶಿವಲಿಂಗ ತಮ್ಮಲ್ಲಿಗೆ ಹೇಗೆ ತಲುಪ್ತು, ಜೊತೆಗೆ ಆ ದರ್ಶನವನ್ನು ಪಬ್ಲಿಕ್ ಟಿವಿ ವೀಕ್ಷಕರಿಗೆ ಮಾಡಿಸೋದಾದ್ರೆ ಗುರುಗಳೇ? ಖಂಡಿತ ಮಾಡಿಸೋಣ. ಇದು 1000 ವರ್ಷದ ಹಿಂದೆ ಮೊಹಮ್ಮದ್ ಘಜ್ನಿ ಅವರು ಇಂಡಿಯಾಗೆ 17 ಸಲ ದಾಳಿ ಮಾಡಿಕ್ಕೆ ಬಂದವರು. 18ನೇ ಸಲ ದಾಳಿ ಮಾಡಿದಾಗ ಆ ಶಿವ ಮಂದಿರದಲ್ಲಿರ್ತಕ್ಕಂಥ ಎಲ್ಲ ಒಡವೆ, ವಸ್ತ್ರ, ಚಿನ್ನ, ಆಭರಣಗಳು ಎಲ್ಲ ತೊಗೊಂಡು ಹೋಗೋದಷ್ಟೇ ಅಲ್ಲದಿರ ಅಲ್ಲಿ ಗಾಳಿಯಲ್ಲಿ ತೇಲ್ತಿರ್ತಕ್ಕಂಥ ಶಿವನ್ ನೋಡಿ ಅವರಿಗೆ ಬಹಳ ಆಶ್ಚರ್ಯವಾಯಿತು. ಈ ಭೂಸ್ಪರ್ಶನೇ ಇಲ್ದಿರ, ಯಾವ ಕೆಳಗಡೆ ಆಧಾರವೇ ಇಲ್ದಿರ ಒಂದು ಅಮೃತ ಶಿಲೆ ಗಾಳಿಯಲ್ಲಿ ತೇಲ್ತಿದ್ರೆ ಹೆಂಗೆ ಅಂತ ಅದನ್ನು ಒಡೆದು ಹಾಕಿದಾಗ ಅದು ಭಾರತದಲ್ಲಿ ದೊಡ್ಡ ನೋವನ್ನು ಉಂಟು ಮಾಡ್ತಾ. ಆ ಕಾಲದಲ್ಲಿ ಒಂದು ದೊಡ್ಡ ಯಾವ ಮೀಡಿಯಾನೂ ಇರಲಿಲ್ಲ. ಜನಗಳು ಸುಮಾರು 50,000ಕ್ಕೂ ಹೆಚ್ಚು ಜನ ಮೃತರಾದರು ಅನ್ನೋದನ್ನು ಸಹ ನಮಗೆ ಚರಿತ್ರೆ ಹೇಳ್ತಾ ಇದೆ, ಇತಿಹಾಸದಿಂದ ನಮಗೆ ಗೊತ್ತಾಗ್ತಾ ಇದೆ. ಆ ಸಮಯದಲ್ಲಿ ನಮ್ಮ ದಕ್ಷಿಣ ಭಾರತದ ಪಾಪನಾಶಂ ಪಕ್ಕದಲ್ಲಿರ್ತಕ್ಕಂಥ ಅಗ್ನಿಹೋತ್ರಿ ಪರಿವಾರದವರು ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿ ಹೋದಾಗ ಅವರು ಆ ಶಿಲೆಯ ಭಾಗವನ್ನು ತೆಗೆದುಕೊಂಡು ದಕ್ಷಿಣಕ್ಕೆ ಬಂದಿದ್ದಾರೆ. ಬಂದ ಮೇಲೆ ಆ ಭಾಗವನ್ನು ಹಾಗೆ ಇಟ್ಟು ನೋಡೋಕ್ಕಾಗ್ತೀರ, ಅದನ್ನು ಚಿಕ್ಕ ಚಿಕ್ಕ ಲಿಂಗವಾಗಿ ಮಾಡಿಟ್ಕೊಂಡು ಅದನ್ನು ಪೂಜೆ ಮಾಡ್ತಾಯಿದ್ರು. ಈ 100 ವರ್ಷದ ಹಿಂದೆ ಅವರು 1924ರಲ್ಲಿ ಕಾಂಚಿಯ ಪರಮಾಚಾರ್ಯರ ಇರ್ತಕ್ಕಂಥ ಚಂದ್ರಶೇಖರೇಂದ್ರ ಸರಸ್ವತಿ ಅವರ ಹತ್ರ ಹೋಗಿ ಇದು ಈ ಥರ ನಮ್ಮಲ್ಲಿ ಬಂದಿದೆ ಪರಂಪರೆಯಿಂದ, ನಾವಿದನ್ನೇನು ಮಾಡೋದು ಅಂತ ಕೇಳಿದ್ರಂತ. ಆವಾಗ ಅವರು ಇನ್ನೂ 100 ವರ್ಷ ಇದನ್ನು ಹೊರಗೆ ತೆಗಿಬೇಡ ಅಂತ ಅಂದ್ರಂತ. ಮತ್ತು ಅವರು ಅದನ್ನೇ 100 ವರ್ಷದ ತಲೆಮಾರಿಂದ ಒಬ್ಬರಿಗೆ ಅವ್ರ ಮಗನಿಗೆ ಈ ಥರ ತಲೆಮಾರಿಂದ ಬರ್ತಾಯಿತ್ತು. ಆಮೇಲೆ ಅವರು ಮತ್ತಿನ್ನೊಂದು ಮಾತು ಅವ್ರ ಕಡೆಯಿಂದ ಗೊತ್ತಾದದ್ದೇನು ಅಂತಂದ್ರೆ, ಅವರು ರಾಮ ಮಂದಿರ ಆಗತ್ತೆ, ಅದಾದಮೇಲೆ ಇದನ್ನು ತೊಗೊಂಡು ಹೋಗ್ರಿ, ಆ ರೀತಿಯ ಸಂಕಲ್ಪ ಅವ್ರದ್ದು. ಮತ್ತು ಹೀಗೆ ಬೆಂಗಳೂರಿನಲ್ಲಿ ನಮ್ಮ ಹೆಸರುಗಳು ಶಿವನ ಹೆಸರಿನವರೇ ಒಬ್ಬರು ಸಂತರು ಇರ್ತಾರೆ, ಶ್ರೇಷ್ಠ ಸಂತರು, ಅವ್ರ ಹತ್ರ ತೊಗೊಂಡೋಗಿ ಕೊಡಿ ಅಂತ ಅವರಿಗೆ ಆಜ್ಞೆ ಮಾಡಿದ್ರು. ಸೊ ಆ ಪ್ರಕಾರ ಅವರು ಅದನ್ನು 100 ವರ್ಷ ಮುಗೀತಲ್ಲ ಇವಾಗ 2024ರಲ್ಲಿ ಮುಗಿದ ಕೂಡಲೇ, ಈ ಮಕರ ಸಂಕ್ರಾಂತಿ ಕಳೆದ ಕೂಡಲೇ ಅವರು ಇದನ್ನು ತಂದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ, ಆ ಲಿಂಗ ಮಾಡಬೇಕಾದ್ರೆ ಅದರಲ್ಲಿರೋ ಪೀಸ್ಗಳನ್ನೆಲ್ಲ ಕೆಲವೆಲ್ಲ ತೊಗೊಂಡೋಗಿ ಜಮಾಲಜಿ ಇನ್ಸ್ಟಿಟ್ಯೂಟ್ ಇದೆ ಚೆನ್ನೈಯಲ್ಲಿ, ಅವ್ರ ಹತ್ರ ತೋರಿಸಿ ಇದರ ಬಗ್ಗೆ ಏನು ಅಂತ ಕೇಳಿದ್ದಾರೆ. ಆವಾಗ ಅವರು ಅದನ್ನು ವಿಶ್ಲೇಷಣೆ ಮಾಡಿ ಇದರಲ್ಲಿ ಕಬ್ಬಿಣವೇ ಇಲ್ಲ, ಅಂಶ ಬಹಳ ಕಡಿಮೆ, 2% ಅಷ್ಟೇ ಕಬ್ಬಿಣ ಇದೆ, ಇದು ಒಂದು ಅದ್ಭುತವಾದ ಶಿಲೆ, ಇಂಥ ವಸ್ತು ನಮ್ಮ ಪ್ರಪಂಚದ್ದೇ ಅಲ್ಲ, ಇಲ್ಲವೇ ಇಲ್ಲ ಅಂತಂದ್ರದ್ದು.
ಇಲ್ಲೂ ನಾವು ಹಲವಾರು ಭೂವಿಜ್ಞಾನಿಗಳನ್ನ ಜಿಯೋಲಜಿಸ್ಟ್ ಕರೆದು ತೋರಿಸಿದ್ವು. ಓಕೆ. ಅವರು ಎಲ್ಲ ಹೇಳಿದ್ರು, ನೋಡಿ ಮ್ಯಾಗ್ನೆಟ್ ಅಂದರೆ ಅದಕ್ಕೆ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಇರ್ತದೆ. ಈ ಶಿಲೆಯಲ್ಲಿ ಮಧ್ಯದಲ್ಲಿದೆ ಮ್ಯಾಗ್ನೆಟ್ಟು, ಅದೊಂದು ವಿಶೇಷ. ಮತ್ತು ಇದರಲ್ಲಿ ಬೇರಿಯಮ್ ಇದೆ, ಮಿಕ್ಕಿದ್ದೆಲ್ಲ ವಸ್ತುಗಳು ಇದೆ. ಅವರಂದರು ಈ ಥರದ್ದೊಂದು ವಸ್ತುವನ್ನು ನಾವೆಲ್ಲೂ ನೋಡಿಲ್ಲ, ಇದು ಮಿಟೀರಿಯಾಯ್ಟಿಂದನೋ ಅಥವಾ ಬೇರೆ ಯಾವುದೋ ಗ್ರಹದಿಂದ ನಮ್ಮ ಪೃಥ್ವಿಗೆ ಬಂದಿದೆ ಅಂತ ಹೇಳ್ತಾರೆ. ನಮ್ಮ ಈ ಪುರಾಣವೂ ಇದನ್ನೇ ಹೇಳ್ತದೆ. ಚಂದ್ರ ಈ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ, ಅದಕ್ಕೆ ಸೋಮೇಶ್ವರ ಅಂತ ಆ ಲಿಂಗಕ್ಕೆ, ಆ ಸ್ಥಾನಕ್ಕೆ ಹೆಸರು ಆಗಿತ್ತು. ಜ್ಯೋತಿರ್ಲಿಂಗವಾದ ಸೋಮೇಶ್ವರ, ಅದು ನಿಮಗೆ ತೋರಿಸ್ತೀವಿ ನಾವು. ಈಗ ಭಗವಂತನ ಕಡೆಗೆ ಹೋಗೋಣ, ಶಿವಲಿಂಗವನ್ನೇ ನೋಡೋಣ. ನೋಡಿ, ಇದು 2 ಅಂಶ. ಈಗ ಈ ಒಂದು ಶಿವಲಿಂಗವನ್ನು ಇಲ್ಲಿ ಇಟ್ಟಿದ್ದೀವಿ ನಾವು. ಗುರುಗಳೇ, ಅದು ಒಂದು ಭಾಗವನ್ನು ಶಿವಲಿಂಗದ ಆಕಾರವನ್ನು ಕೊಟ್ಟಿದ್ದಾರೆ. ಅದೇ ಓ, ಅಯಸ್ಕಾಂತೀಯ ರೀತಿ, ಅಯಸ್ಕಾಂತ ಶಕ್ತಿ ಇದೆ ಅದಕ್ಕೆ. ತುಂಬ ಇದು ಆಶ್ಚರ್ಯವಾಗಿರ್ತಕ್ಕಂಥ. ಇಷ್ಟೇ ಅಲ್ಲ, ಅದರ ಒಳ್ಳೆಯ ಒಂದು ತರಂಗ, ವೈಬ್ರೇಷನ್ ಇದರಿಂದ ಉಂಟಾಗತ್ತೆ. ಗತಕಾಲದ ಸೋಮನಾಥ ವೈಭವ ಮತ್ತೆ ಮರುಕಳಿಸಲಿ ಅನ್ನುವಂಥದ್ದು ಎಲ್ಲರ ಆಶಯ. ನಮ್ಮ ಜೊತೆ ಗುರುಗಳು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು, ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಇವಿಷ್ಟು ಈ ಹೊತ್ತಿನ ವಿಶೇಷ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ. ಇನ್ನು ಅದೆಷ್ಟೋ ಇದೇ ರೀತಿಯಾದಂತಹ ಶಿವಲಿಂಗಗಳು ನಶಿಸಿ ಹೋಗಿವೆ. ಅವುಗಳನ್ನೆಲ್ಲ ಮತ್ತೆ ಪಡೆದುಕೊಳ್ಳುವಂಥ ಪ್ರಯತ್ನಗಳು ಅಲ್ಲಲ್ಲಿ ನಡೀತಾ ಇವೆ. ಎಲ್ಲೆಲ್ಲಿದ್ದಾವೋ, ಎಷ್ಟು ಗೌಪ್ಯವಾಗಿದ್ದಾವೋ, ಎಷ್ಟು ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾವೋ, ಯಾರಿಗೆ ಸಿಗ್ತಾವೋ, ಯಾರಿಗೆ ಸಿಗ್ತಾ ಇಲ್ವೋ, ಭಾಳ ಕಷ್ಟ. ಆ ಮುಸ್ಲಿಂ ದಾಳಿಕೋರರಿಂದ ಆಗಿರುವಂತಹ ಈ ಎಡವಟ್ಟುಗಳಿವೆಲ್ಲವೂ ಬಟ್ ವಾಪಸ್ ಮತ್ತೆ ಬರ್ತೀವಿ ಅನ್ನುವಂಥ ವಿಶ್ವಾಸ ಎಲ್ಲರಲ್ಲೂ ಇದೆ.